ನಿಮಗೆ ಸರಳವಾದಂಥ ಗಣಿತಗಳನ್ನು ಕೊಟ್ರಂದ್ರೆ ಸರಳಾಗಿ ಮಾಡ್ತೀರಿ ನೀವು. ನನಗೆ ಗೊತ್ತದ ಹೆಂಗಂದ್ರೆ ಒಂದು ತೆಂಗಿನಕಾಯಿ ಬೆಲೆ 20 ರೂಪಾಯಿ ಅದನ್ನು 15 ತೆಂಗಿನಕಾಯಿ ಬೆಲೆ ಅಷ್ಟು. ಆದ್ರೆ ಇಲ್ಲಿ ಹಂಗಲ್ಲ. ಏನು ಕೇಳ್ತಾನವ, 45 ಡೆಸಿಮೀಟರ್ ಬಟ್ಟೆ ಬೆಲೆ 360 ರೂಪಾಯಿ ಅದನ್ನು 15 ಮೀಟರ್ ಬಟ್ಟೆ ಬೆಲೆ ಎಷ್ಟು. ಇದು ನಿಮ್ಮದು ಸ್ಟಾಪ್ ಆಗಲೇಬೇಕು ತಲೆ. ಎಷ್ಟು ಡೆಸಿಮೀಟರ್ ಅಂದ್ರೆ 1 ಮೀಟರ್ ಅನ್ನೋದು ಅರ್ಥ ಮಾಡ್ಕೋಬೇಕು ಮೊದಲು. ಅದಕ್ಕೆ ನಿಮ್ಗೆ ಕೋಷ್ಟಕದಾಗೆಲ್ಲ ನಿಮಗೆ ಇದರ ಮೇಲೆ ಕೆಲವೊಂದು ಲೆಕ್ಕಗಳು ಬರ್ತಿರ್ತಾವಂತ ನಿಮಗೆ ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಾಗ. ಇದು ನ್ಯಾಚುರಲ್ ಕ್ಲಾಸ್, ಇದು ಕ್ರಮಬದ್ಧವಾದಂಥ ಇದು ಟೀಚಿಂಗ್ ಕ್ಲಾಸ್. ಇದು ಒಂದು ಕ್ರಮಬದ್ಧವಾದ ವಿಡಿಯೋಗಳನ್ನು ನೋಡ್ಕೋತ ಹೋದ್ರಿ ಅಂತಂದ್ರೆ ನಿಮಗೆಲ್ಲ ಅಭ್ಯಾಸ ಬಂದ್ಬಿಡ್ತು. ಆಮೇಲೆ ಆ ರೀಲ್ಸ್ದಾಗ ಮಾಡಿ ಹಾಕಿದ್ರೆ ಕೆಲವೊಂದು ಟ್ರಿಕ್ಸ್ಗಳನ್ನ ಅಷ್ಟೇ ಹಾಕ್ತಂದು ನಾವು ಏನೋ ಇನ್ಸ್ಟಾಗ್ರಾಮ್ದಾಗ. ಇಲ್ಲಿ ಮಾತ್ರ ರೀತಿ ಪ್ರಕಾರ ಗಣಿತ. ಈಗ ನೋಡ್ರಿ ಇದನ್ನ ಹೆಂಗೆ ಹಚ್ಕೋಬೇಕು. ಈಗ ನೋಡ್ರಿ ನಿಮ್ಮ ನವೋದಯದಾಗ ಬಿತ್ತು 825 ಮೀಟರನ್ನು ಕಿಲೋಮೀಟರದಲ್ಲಿ ಬರೆಯಿರಿ. ಕಿಲೋಮೀಟರ್ದಾಗ 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ಇದು ಬರೀಲಿಕ್ಕೆ ಬಂದ್ರೆ ಸಾಕು. 825 ಮೀಟರನ್ನು ನೀವು ಒಂದು ಕಿಲೋಮೀಟರ್ಗೆ ಎಷ್ಟು 1000 ಮೀಟ್ರ. 1000ದಿಂದ ಬಾಯಿಸ್ಬಿಟ್ರೆ ಮುಗಿದು ಹೊತ್ತು. ಇಜುಕೊಟ್ಟು 0.825 ಕಿಮಿ ಅಂತ ಬರಿಬಹುದು. ಇಲ್ಲಿ 3 ಸ್ಥಾನ ಯಾಕೆ ಬಿಟ್ಟಿವಿ ಅಂದ್ರೆ 3 0 ಅಂದ್ರೆ 3 ಸ್ಥಾನ ಬಿಟ್ಟು ನೀವು 0 ಪಾಯಿಂಟ್ ಹಾಕಿಬಿಟ್ರೆ ಇದನ್ನ ಕಿಲೋಮೀಟರ್ ಅಂತ ಬರಿಬೋದು. ಈ 0 ಪಾಯಿಂಟ್ ತೆಗೆದ್ರಿ ಅಂದ್ರೆ 825 ಮೀಟರ್ ಆಗಿಬಿಡುತ್ತದೆ. ಇದೆ ನೀವು ತಿಳ್ಕೊಬೇಕಾದದ್ದು. 45 ಡೆಸಿಮೀಟರ್ ಬಟ್ಟೆ ಬೆಲೆ 360 ರೂಪಾಯಿ ಆದರೆ 15 ಮೀಟರ್ ಬಟ್ಟೆ ಬೆಲೆ. ಈ 15 ಮೀಟರ್ ನಿಮ್ಮ ಜನರಲ್ ಆಗಿ ಮಾನ್ ಬರ್ತದೆ. ಬಟ್ ಇದು ತಿಳ್ಕೊಬೇಕಾದ್ರೆ ಇದು 10 ಡೆಸಿಮೀಟರ್ ಅಂದ್ರೆ 10 ಡೆಸಿಮೀಟರ್ ಅಂದ್ರೆ 1 ಮೀಟರ್. ಇದನ್ನು ಮೀಟರ್ದಾಗ ಹೆಂಗೆ ಬರಿಬೇಕಂದ್ರೆ ಈಗ 45 ಡೆಸಿಮೀಟರ್ ಅದ, ಇದಕ್ಕೆ ನೀವು 10 ಬರೆದ್ರಿ ಅಂದ್ರೆ ಇದಕ್ಕೆ ಮೀಟರ್ ಅಂತ ಬರೀಬೋದು. ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು 360 ರೂಪಾಯಿ. ಎಷ್ಟು 15 ಮೀಟರ್ ಬಟ್ಟೆ ಬೆಲೆ ಬರೋಬ್ಬರಿ ಎಷ್ಟು ನೋಡ್ರಿ. 15 ಗುಂಡ್ಲೆ 360 ಸರ್ವಾಸ್ ಬಾಗಿಲೆ. ಇದೇನಾಗ್ತದ ತಳಗ 45 ಆಗ್ತದ, ಮ್ಯಾಲೆ 10 ಆಗ್ತದ. ನೆನ್ಪಿಟ್ಕೋರಿ ನೋಡ್ರಿ. 15 ಒಂದಲೆ 15 ಮೂರ್ಲೆ 3 ಒಂದಲೆ 3 120 ಬರೋಬ್ಬರಿ 12 ಹತ್ತಲೆ 12 ಒಂದಲೆ 12 ಬರೋಬ್ಬರಿ 0 ರೂಪಾಯಿ. ನೋಡಿ ಹಿಂಗೆ ತಿಳ್ಕೊ. ಯಾವಾಗಲಿ ನೀವು ಇಷ್ಟು ಸರಿಯಾಗಿ ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ನಿಮ್ಗೆ ಗುರ್ತಾಗ್ಬಿಡುತ್ತೆ. ಬರೋಬ್ಬರ ಆಯ್ತಲ್ಲ. 1 ಮೀಟರ್ ಬಟ್ಟೆ ಬೆಲೆ 80 ರೂಪಾಯಿ ಆದರೆ 80 ಡೆಸಿಮೀಟರ್ ಬಟ್ಟೆ ಬೆಲೆ ಎಷ್ಟು ಕಿತ್ತು. ಎರಡು ಒಂದೇ. ಇದನ್ನು ನಾನು ಹೆಂಗೆ ಹೇಳೀನಿ ಅನ್ನೋದು ನೀವು ತಿಳ್ಕೊಬೇಕು. ಯಾಕೆ ನಿಮಗೆ ಮಾನಗಳ ಬಗ್ಗೆ ಅಭ್ಯಾಸ ಮಾಡ್ರಿ ತಿಳ್ಕೊರಿ ಅಂತ ಹೇಳ್ತಿದ್ದಂದ್ರೆ ಮಾಡಿರಿ. ನಿಮಗೆ ಟೈಮ್ ಕೊಟ್ಟದ ಅದನ್ನ ಮಾಡಿರಿ, ಚೆನ್ನಾಗಿ ಮಾಡಿರಿ. ಅದರದ್ದು ಟೈಮ್ ಕೊಟ್ಟದ ಮಾಡೋದಾಯ್ತಾ. ನೋಡಿ 1 ಮೀಟರ್ ಅಂದ್ರೆ ಏನು ಮೊದಲು. 10 ಡೆಸಿಮೀಟರ್ ಅಂದ್ರೆ 1 ಮೀಟರ್. 10 ಡೆಸಿ ಅಲ್ಲಿ ಏನದ 80 ಡೆಸಿಮೀಟರ್ ಹಿಂಗೂ ಹಚ್ಚಿ ಮಾಡ್ಕೋಬೋದು. 1 ಮೀಟರ್ ಅಂದ್ರೇನು 10 ಡೆಸಿಮೀಟರ್. 10 ಡೆಸಿಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ 80 ರೂಪಾಯಿ. 80 ಡೆಸಿಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು ನೋಡಿ. ಹಿಂಗೂ ಮಾಡ್ಬೋದು. ಇದು ನೋಡಿ 80 ಗುಂಡ್ಲೆ 80 ಸರಾಸ್ ಬಾಗಿಲೆ 10 ಈ ಪೂಜೊತ್ತು 640 ರೂಪಾಯಿ. ಎಷ್ಟು 640 ರೂಪಾಯಿ. ಇನ್ನೊಂದು ರೀತಿ ಒಳಗೆ 1 ಮೀಟರ್ ಬಟ್ಟೆ ಬೆಲೆ ಬರೋಬ್ಬರಿ ಎಷ್ಟು 80 ರೂಪಾಯಿ. 80 ಡೆಸಿಮೀಟರ್ ಅಂದ್ರೆ 8 ಮೀಟರ್. 8 8 64 640 ರೂಪಾಯಿ. ನೋಡ್ರಿ ಎಷ್ಟು ವೇಗವಾಗಿ ಗಣಿತ ಮಾಡೋದದ. ಇಷ್ಟು ಫಾಸ್ಟ್ ಮೆಥಡ್ ಸಿಗೋದಿಲ್ಲ ನಿಮಗೆ. ಇಲ್ಲೇ ಅರ್ಥ ಮಾಡ್ಕೋಬೇಕು. 1 ಮೀಟರ್ ಬಟ್ಟೆ ಬೆಲೆ 80 ರೂಪಾಯಿ ಆದರೆ 80 ಡೆಸಿಮೀಟರ್ ಅಂದ್ರೆ 8 ಮೀಟರ್.
10 ಡೆಸಿಮೀಟ್ರ್ ಅಂದ್ರೆ 1 ಮೀಟ್ರ್, 80 ಡೆಸಿಮೀಟ್ರ್ 8 8 8 64 ಲೆಕ್ಕ ಬರ್ತಿತ್ತು, ತಿಳಿತಿತ್ತು, ಮಾನ ಅರ್ಥ ಆಯಿತು ಅಂತಂದ್ರೆ ಗಣಿತಗಳು ನಿಮಗೆ ಬಂದೇ ಬರ್ತಾವೆ. ಇದು ನಿಮಗೆ ತಿಳಿಬೇಕು ಅಂದ್ರೆ ನೀವು ಏನು ಮಾಡಬೇಕು, ಲಕ್ಷ ಕೊಟ್ಟು ನೋಡಬೇಕು, ಚೆಂದಂಗೆ ಎಲ್ಲ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿದ್ರಿ. ಇದು ನನಗೆ ಅನಿಸೋ ಮಟ್ಟಿಗೆ ನಿಮಗೆ 10th ಲೆವೆಲ್ ಸಹಿತ ಗಣಿತಗಳು ನಿಮಗೆ ಇನ್ನೂ ಭಾಳ ಅಂದ್ರೆ ಭಾಳ ದೊಡ್ಡ ದೊಡ್ಡ ಬರ್ತಿರ್ತಾವೆ ಗಣಿತಗಳು. ಇನ್ನು ಈಗೇನು ಇನ್ನು ಈ ಕಡೆ ಸ್ಟಾರ್ಟ್ ಆಗ್ಯಾವ ನಿಮಗೆ, ಇನ್ನು ಕ್ವಶನ್ ಪೇಪರ್ಗಳು ಸ್ಟಾರ್ಟ್ ಆಗಿಲ್ಲ ನಿಮಗೆ. ಈಗ ಗಾತ್ರ ಸಾಮರ್ಥ್ಯ, ಆಮೇಲೆ ನಿಮಗೆ ಇವು ಮಾನಗಳು, ಕಿಲೋಮೀಟ್ರ, ಮುಂದೆ ಮೇಲೆ ಹೆಕ್ಟೋಮೀಟ್ರ, ಸೆಂಟಿಮೀಟ್ರ, ಡೆಸಿಮೀಟ್ರ, ಲೀಟರ, ಮೀಟರ, ಗ್ರಾಮ, ಇವುಗಳ ಬಗ್ಗೆ ನಾಲೆಜ್ ನಡೆದದ ಈಗ ನಿಮಗೆ. ಇನ್ನು ಕೂಡ್ಸು ಕಡಿಯು ಗುಣಾಕಾರ ಬರ್ತಾವೆ ಇದ್ರಾಗ. 75 ಡೆಸಿಮೀಟರ್ ಬಟ್ಟೆ ಬೆಲೆ 900 ರೂಪಾಯಿ ಆದರೆ 1 ಮೀಟರ್ ಬಟ್ಟೆ ಬೆಲೆ ಎಷ್ಟು ನೋಡ್ರಿ, ಮಾಡ್ರಿ. ಈಗ ಇಷ್ಟೇ ಗಣಿತದೊಳಗೆ ಅರ್ಥ ಮಾಡ್ಕೊಂಡು ಬಿಡ್ಬೇಕು ನೀವು. ನಿಮ್ಮ ಮಾನಗಳ ಬಗ್ಗೆ ನೀವು ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ಈ ಗಣಿತಗಳು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದ. ಅದಕ್ಕೆ ನಿಮಗೆ ನಾ ಹೇಳೋದು, ಈಗ ನಾವು ಪ್ರತಿಯೊಂದು ಮಾದರಿಗಳನ್ನ ಯಾಕೆ ಹೆಚ್ಚಾಗ್ತೀವಿ ಅಂದ್ರೆ ಇದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್. ನೀವು ನಮ್ಮ ಕಂಪ್ಯೂಟರ್ ಒಳಗೆ ತೊಗೊಂಡೋಗಿ ಏನಾರ ಮನೆಯಾಗ ಇಟ್ಕೊಂಡು ಕೂತ್ರಿ ಅಂದ್ರೆ ಮುಗದೇ ಹೋದ ಕೆಲಸ. ರೀಸ್ನಿಂಗ, ಗದ್ಯ ಭಾಗ, ಹಿಂಗೆ ಗಣಿತ ಬಿಡಿಸಿದ್ದು ಪ್ರತಿಯೊಂದು ಗಣಿತಗಳು ನೀವು ಕಂಪ್ಯೂಟರ್ದೊಳಗೆ. ನಮ್ಮದೊಂದು ಕಂಪ್ಯೂಟರ್ ನೀವು ಒಂದು 3 ಕಂಪ್ಯೂಟರ್ ಅಭ್ಯಾಸ ತುಂಬೇರಿ. ಈಗ 3000 TV ಅಭ್ಯಾಸ ಆಗಿದೆ. ಮತ್ತು ಅದನ್ನು ಒಯ್ದು ಇಟ್ಕೊಂಡು ಕೇಸಿಂದ ಆಪ್ರೇಟ್ ಮಾಡಿದ್ರೆ ಇಡೀ ಕರ್ನಾಟಕ ತುಂಬ ಎಲ್ಲ ಸಾಲಿ ನಡೆಸ್ಬೋದು ಕನ್ನಡ ಮೀಡಿಯಮ್ದು. ನೋಡ್ರಿ ಇದು ಹೆಸರುಗಳದ. 75 ಡೆಸಿಮೀಟರ್ ಬಟ್ಟೆ ಬೆಲೆ 900 ರೂಪಾಯಿ ಆದರೆ 1 ಮೀಟರ್ ಬಟ್ಟೆ ಬೆಲೆ 75 ಡೆಸಿಮೀಟರ್ ಅಂದ್ರೆ ಎಷ್ಟು ಮೀಟರ್? 7.5 ಮೀಟರ್. 10 ಡೆಸಿಮೀಟರ್ ಅಂದ್ರೆ 1 ಮೀಟರ್. ಇದು 7 ಮೀಟರ್ ಆಯ್ತು, ಇದು ಅರ್ಧ ಆಯ್ತು. 7.1 ಮೀಟರ್ ಬಟ್ಟೆ ಬೆಲೆ ಬರ್ಕೋಬಹುದು. 7.5 ಮೀಟರ್ ಬರ್ಕೋಬಹುದು. 7.5 ಮೀಟರ್ ಬಟ್ಟೆಯ ಬೆಲೆ ಬರೋಬರಿ. ಬಟ್ಟೆಯ ಬೆಲೆ ಬರೋಬರಿ 900 ರೂಪಾಯಿ. 1 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು? 1 ಗುಂಡ್ಲೆ 900 ಮೇಲೆ ತಳಗೆ ಎಷ್ಟು ಬರ್ತದ? 7.5 ಬರ್ತದ. ಇದರ ಸ್ಥಾನ ಬೆಲೆ ಮ್ಯಾಲೆ ಹೋತು ನೋಡ್ರಿ. 5 15 5 2 15 1 15 60 15 6 90 ಪೂಜೆ 62 120 ರೂಪಾಯಿ 1 ಮೀಟರ್ ಬಟ್ಟೆ ಬೆಲೆ = 120 rupees. ನೋಡ್ರಿ, ನಿಮಗೆ ಅದಕ್ಕೆ ನಾ ಮಾನಗಳ ಬಗ್ಗೆ ಭಾಳ ಗಣಿತ ಲಕ್ಷ ಕೊಟ್ಟು ನೋಡ್ರಿ ಅಂತ ಹೇಳ್ತಿದ್ದೆ ನಾ. ಈಗ ನೋಡ್ರಿ ಹೆಂಗವ ಇಂಥ ಲೆಕ್ಕಗಳು ಬಂದ್ರೆ ನಿಮಗೆ ಯಾವ ಲೆಕ್ಕನು ನಿಮಗೆ ಏನು ಬೇಕಾದ ಕೇಳಿ ಅನ್ಬೇಕು. ಗಣಿತಗಳು ನಿಮ್ಗೆ ಏನು ಕೇಳ್ತಾ ಅನ್ನೋದು ಕ್ವಶನ್ನೇ ಬರಬಾರ್ದು. ನೋಡಿ, ಇದನ್ನೇ 75 ಡೆಸಿಮೀಟರ್ ಬಟ್ಟೆ ಬೆಲೆ ನೀವು ಎಲ್ಲರೂ ಕಲ್ತಾರ ಹೋಗಿ ನೀವು ಬೇರೆ ಕಡೆ ಕೇಳಿ ನೋಡ್ರಿ, ನಾವು ಹುಡುಗರಿಗೆ ಗಣಿತ ಬರೋದಿಲ್ಲ. ಯಾಕೆ ಹೇಳಿದ್ರೆ ಬರ್ತಾವೆ. ಮೊದಲು ನಾವು ಅಭ್ಯಾಸ ಮಾಡಬೇಕು, ಮಾಡಿಸ್ಬೇಕು, ಲಕ್ಷ ಕೊಟ್ಟು ನೋಡಬೇಕು, ಚೆನ್ನಾಗಿ ಬರ್ಕೋರಿ. ನೋಡ್ರಿ, ಫೇರ್ದಾಗ ಬರ್ಕೊಡ್ರಿ.